ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗಂತೂ ಚಿಕನ್ನ ತುಂಬ ಮಿಸ್ ಮಾಡ್ಕೊಳ್ಳೋಂಗಾಗಿದೆ. ಯಾಕೆ ಗೊತ್ತಾ? ಚಿಕನ್ ತಿನ್ನಬಾರ್ದಂತೆ, ಅಂದರೆ ಏನೋ ಹಕ್ಕಿ ಜ್ವರ ಆ ಥರ ಎಲ್ಲ ಅಂತ ಇದ್ದಾರೆ. ಸೊ ಆದಷ್ಟು ಎಲ್ಲರೂ ಚಿಕನ್ ಅವಾಯ್ಡ್ ಮಾಡಿ. ಸುಮ್ಮನೆ ಅನ್ವಾಂಟೆಡ್ಲಿ ಅನ್ನೆಸೆಸರಿ ಸುಮ್ಮನೆ ಜ್ವರ ಎಲ್ಲ ಬರ್ಸ್ಕೊಳ್ಳೋದು ಅಷ್ಟು ಓಕೆ ಅಲ್ಲ. ಸೊ ಆದಷ್ಟು ಹುಷಾರಾಗಿರಿ. ಚಿಕನ್ನ ಎಲ್ಲರೂ ಅವಾಯ್ಡ್ ಮಾಡಿ. ಅದ್ರ ಬದಲಿಗೆ ಪನ್ನೀರ್, ಮಶ್ರೂಮ್ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಇದು ಸ್ಯಾಟರ್ಡೇ ವ್ಲಾಗ್. ಸ್ಯಾಟರ್ಡೇ ನನಗೆ ವೀಕ್ ಆಫ್ಸ್ ಇರುತ್ತೆ ಕಾಮನ್ ಆಗಿ. ಬಟ್ ಟಿಫನ್ಗೆ ಏನಾದ್ರು ಮಾಡಬೇಕಿತ್ತು, ಹಾಗಾಗಿ ಟಿಫನ್ಗೆ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ವೀಕ್ ಆಫ್ಸ್ ಇರುತ್ತೆ ಸ್ಯಾಟರ್ಡೇ ಸಂಡೇಸ್, ಬಟ್ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇರುತ್ತೆ ಸ್ಯಾಟರ್ಡೇಸ್. ಅವ್ರಿಗೆ ಸಂಡೇ ಮಾತ್ರ ವೀಕ್ ಆಫ್. ಸೊ ಹಾಗಾಗಿ ಅವ್ರಿಗೂ ಟಿಫನ್ ಕಟ್ಟಬೇಕಾಗಿತ್ತು. ನಾನು ಅರ್ಲಿ ಮಾರ್ನಿಂಗ್ 6 o'clockಗೆ ನನ್ನ ರುಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮನೆ ಫಟಾಫಟ್ ಅಂತ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅನ್ನ ಬೇಯೋದಕ್ಕಿಟ್ಟಿದ್ದೆ. ಆ ಕಡೆ ಅನ್ನ ಆಗೋಷ್ಟೊತ್ತಿಗೆ ಲೆಮನ್ ರೈಸ್ಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಆ ಸ್ಥಿತಿಯಲ್ಲಿರೋದಕ್ಕೆ ದಯವಿಟ್ಟು ಎಕ್ಸ್ಕ್ಯೂಸ್ ಕೊಡಿ. ಅದೇನೋ ಗೊತ್ತಿಲ್ಲ, ಒಂದು ಸರಿ ಆಯಿಲ್ ಡೀಪ್ ಫ್ರೈ ಮಾಡಿ ಇಟ್ಬಿಟ್ಟಿದ್ದೆ. ಅಂದರೆ ಒಂದು ದಿನ 1.5 ದಿನ ಹಂಗೆ ಇಟ್ಟಿದ್ದೆ. ಅವಾಗಿಂದ ಅದು ಹೊರಗಡೆ ಎಲ್ಲ. ಇನ್ನೊಂದೇನು ಗೊತ್ತಾ, ನಾನು ವೀಡಿಯೋ ಆಗ್ತಾ ಇದೆ ಅಂತ ನನ್ನ ಪಾಡಿಗೆ ನಾನು ಎಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಆಯಿಲ್ಗೆ ಏನು ಹಾಕಬೇಕು, ಒಗ್ಗರಣೆ ಅದೆಲ್ಲ ಹಾಕ್ಕೊಂಡು ಸ್ಟಿರ್ ಮಾಡ್ಕೊತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ವೀಡಿಯೋ ರೆಕಾರ್ಡ್ ಆಗಿಲ್ಲ. ಅಂದರೆ ನಾನು ಪಾಸ್ ಮಾಡಿದ್ದೆ, ಆ ಪಾಸ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ, ಪ್ಲೇನೇ ಆಗಿಲ್ಲ. ಆಮೇಲೆ ಅಂದ್ಕೊಂಡು ಬಿಡು, ಎಲ್ಲರ ಮನೆಯಲ್ಲೂ ಮಾಡ್ತಾರಲ್ವ ನಾರ್ಮಲಾಗಿ ಲೆಮನ್ ರೈಸ್. ಅದನ್ನೇನು ಅಷ್ಟೊಂದು ಡೀಟೇಲಾಗಿ ತೋರಿಸೋದು ಅಂತ ಅನ್ನಿಸ್ತು. ಕೆಲವರು ಈರುಳ್ಳಿ ಆ್ಯಡ್ ಮಾಡ್ತಾರೆ, ಇನ್ನು ಕೆಲವರು ಬೆಳ್ಳುಳ್ಳಿನೂ ಹಾಕೋತಾರೆ, ಇನ್ನು ಕೆಲವು ಎರಡನ್ನೂ ಸ್ಕಿಪ್ ಮಾಡಿ ಬರೀ ಎಣ್ಣೆಗೆ ಒಗ್ಗರಣೆ ಕೊಟ್ಕೊಂಡು, ಅಂದರೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊಂಡು ಅನ್ನ ಕಲಿಸ್ಕೋತಾರೆ. ಅವ್ರವ್ರ ಟೇಸ್ಟಿಗೆ ತಕ್ಕಂತೆ ಮಾಡ್ಕೋತಾರೆ. ಇನ್ನು ಕೆಲವರು ಟೊಮೆಟೊ ಚಿತ್ರಾನ್ನ ಅಂತಲೂ ಮಾಡ್ತಾರೆ. ನಾನು ಲಾಸ್ಟ್ ವ್ಲಾಗಲ್ಲಿ ಆ ಥರ. ಸೊ ನಾನು ಇಷ್ಟು ಸಿಂಪಲಾಗಿ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಕೊತ್ತಂಬರಿ ಸೊಪ್ಪು ಹಾಕಿದಾಗ ಬರೋ ಫ್ಲೇವರ್ ವಾವ್, ಸೂಪರಾಗಿರುತ್ತೆ. ಆ್ಯಕ್ಚುಲಿ ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕಾಯಿ ಯಾಕೋ ಹೊತ್ತು ನನಗೆ ತಿನ್ನಬೇಕು ಅನ್ನೋ ಮೂಡು ಇರಲಿಲ್ಲ. ಆಮೇಲೆ ಮನೆಯವ್ರು ಬೇಡನೂ ಅಂದಿದ್ರು, ಹಾಗಾಗಿ ಕಾಯಿನ ಸ್ಕಿಪ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಲೆಮನ್ ರೈಸ್. ಓಕೆನಾ? ಸೊ ಲೆಮನ್ ರೈಸ್ ಮಾಡಾಯಿತು. ಬಿಸಿ ಬಿಸಿ ಅನ್ನನೂ ಸ್ವಲ್ಪ ಉಡಿಯಾಗೆ ಮಾಡಿದ್ದೆ, ಅಂದರೆ ಒಟ್ಟಿಗೆ. ನನ್ನ ಕಾಮನಾಗಿ ಏನು ಮಾಡ್ತೀನಿ, ಅನ್ನ ಬಿಸಿ ಇರುತ್ತೆ, ಅಂದರೆ ಮುದ್ದೆ ಆಗಿಬಿಡುತ್ತೆ ಅಂತ ಪ್ಲೇಟಿಗೆ ಆರಕ್ಕೆ ಹಾಕಿಡ್ತೀನಿ. ಅವತ್ತೇನು ಆರಕ್ಕೆ ಹಾಕಿಡಲಿಲ್ಲ, ಅನ್ನ ತುಂಬ ಉಡಿಯಾಗಿ ಆಗಿತ್ತು. ಹಾಗಾಗಿ ಡೈರೆಕ್ಟಾಗಿ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡಿ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಬಾಕ್ಸ್ ಇದೆಯಲ್ಲ, ನನ್ನ ಚೈಲ್ಡ್ಹುಡ್ ಬಾಕ್ಸ್. ಅಂದರೆ ನಾನು ಸ್ಕೂಲ್ಗೆಲ್ಲ ತೊಗೊಂಡೋಗ್ತಾಯಿದ್ದೆ ಈ ಬಾಕ್ಸ್ನ. ಸೊ ಅದೊಂದು ಮೆಮೊರಿ. ಇದ್ರ ಜೊತೆ ಇನ್ನೊಂದು ಪುಟ್ಟ ಬಾಕ್ಸ್ ಇತ್ತು, ಅಂದರೆ ಒಂದರಲ್ಲಿ ಸಾಂಬಾರು, ಇನ್ನೊಂದು ಸ್ವಲ್ಪ ದೋಸೆ, ಚಟ್ನಿ ಆ ಥರ ಎಲ್ಲ ಹಾಕೊಂಡು ಹೋಗೋದಕ್ಕೆ. ಅದೆಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಬಾಕ್ಸ್ ರೆಡಿ ಮಾಡಿಟ್ಟು ಮನೆ ಪರಿಸ್ಥಿತಿ ನೋಡಿ. ಒಂದು ವಾರ ಕೆಲಸ ಮನೇಲಿ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಟೈಮ್ ಕರೆಕ್ಟಾಗಿ ಬಂದು ಈ ರೀತಿ ಆಗುತ್ತೆ. ಅಂದರೆ ಯಾವಾಗಲೂ 8:30, 9 o'clock ಆಗೋದ ಮನೆ ರೀಚ್ ಆಗೋದು, ಏನು ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ. ಪಿಂಕ್ ಎಲ್ಲನೂ ಇಲ್ಲ ಇಲ್ಲಿ. ಸೊ ಸ್ಯಾಟರ್ಡೇ ಅಂದರೆ March 1 ನನ್ನ ತಂಗಿ ಬರ್ತಡೇ ಇತ್ತು. ಹಾಗಾಗಿ ಮನೇಲೆಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಪೂಜೆ ಎಲ್ಲ ಮಾಡಿ ಈಗ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹಾಕಿದ್ದೆ. ಈ ಲಂಗ ಬ್ಲೌಸ್ ಇದೆಯಲ್ಲ, ಅವಳಿಗೆ ಲಾಸ್ಟ್ ಇಯರ್ ಬರ್ತಡೇಗೆ ಒಬ್ರು ಗಿಫ್ಟ್ ಕೊಟ್ಟಿತ್ತು, ನಮ್ಮ ನೇಬರು. ಸೊ ನಾನು ಹೊಲಿಸಿದೆ, ಅದು ತುಂಡ ಆಗಿಬಿಟ್ಟಿದೆ ಅವಳಿಗೆ. ಆದರೂ ಕೂಡ ನನಗೆ ಅದೇ ಬೇಕು ಅಂತೇಳಿ ಹಾಕ್ಕೊಂಡು ಅದ್ರ ಮ್ಯಾಚಿಂಗ್ ಬಳೆ ಹುಡುಕ್ತಾ ಇದ್ದಾಳೆ. ಅವಳಿಗೆ ಮ್ಯಾಚಿಂಗ್ ಬಳೆನೇ ಬೇಕಂತೆ. ಅದು ಗ್ರೀನ್ ಅಲ್ಲ, ಬ್ಲೂ ಬೇಕಂತೆ. ಬ್ಲೂ ಎಲ್ಲೆಲ್ಲೋ ಹಾಕಿದೆ. ಸೊ ಅವಾಗ ಇದೊಂದು ಹಾಕ್ಕೊಳ್ಳಮ್ಮ, ಹೋಗೋಣ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿ ಅವಳಿಗೂ ಬಳೆ ಎಲ್ಲ ಹಾಕ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ.
ಏನು ಗೊತ್ತಾ, ವಾರದ ದಿನ ಮನೆ ಥರ ನೀಟಾಗಿ ಶಾಂತವಾಗಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ನೋಡಿ. ಪೂಜೆ ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಅಡುಗೆ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಫುಲ್ ಟಿಪ್ ಟಾಪಾಗಿ ಕ್ಲೀನ್ ಆಗಿದೆ. ಬಟ್ ಪಾತ್ರೆಗಳನ್ನು ಜೋಡಿಸ್ಕೊಳಕ್ಕಾಗಿಲ್ಲ, ಬಂದಮೇಲೆ ಸಂಜೆ ಜೋಡಿಸ್ಕೊಳ್ಳೋಣ ಅಂತ ಹಾಗೆ ಬಿಟ್ಬಿಟ್ಟು ಸೊ ಹೊರಟೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಫೋನ್ ಮಾಡಿದ್ದೆ. ದೇವಸ್ಥಾನಕ್ಕೆ ನನ್ನ ತಂಗಿ ಮತ್ತು ಅಮ್ಮ ಬರ್ತಾಯಿದ್ರು. ಇನ್ನೊಂದು 10 ಮಿನಿಟ್ಸ್ ಲೇಟ್ ಆಗುತ್ತೆ ಅಂದರು. ನಿಯರ್ ಬೈ ಡಿಮಾರ್ಟ್ ಇತ್ತು. ಸೊ ಡಿಮಾರ್ಟಲ್ಲಿ ಅವಳಿಗೆ ಏನಾದರೂ ಕೊಡ್ಸೋಣ ನನ್ನ ಕಡೆಯಿಂದ ಗಿಫ್ಟ್ ಇರಲಿ ಅಂತ ಹೇಳ್ಬಿಟ್ಟು ಈ ವಾಟರ್ ಬಾಟಲ್ ಬರುತ್ತಲ್ಲ ಗ್ಲಾಸ್ದು, ಸೊ ಅದನ್ನು ಗಿಫ್ಟ್ ಪ್ರೆಸೆಂಟ್ ಮಾಡಿದೆ. ಚೆನ್ನಾಗಿತ್ತು, ಅವಳಿಗೂ ಹ್ಯಾಪಿ ಆಯಿತು. ಅದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ಆ ಬರ್ತಡೇ ದಿನದ ಬ್ಲಾಗ್ ಅಂದರೆ ಈವ್ನಿಂಗ್ ಬ್ಲಾಗು ಏನೆಲ್ಲ ಇತ್ತು, ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದನ್ನೆಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ.